4 ಇಂಚ್ ಇಟ್ಕೆ ಈ ಕಡೆದು, ಆ ಕಡೆ ಬಂದ್ಬಿಟ್ಟು 6 ಇಂಚ್ ಇಟ್ಕೆ ವ್ಯವಸ್ಥೆ ಇರೋದು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀವಿ. ನಮ್ಮ ಸೈಟ್ ಹತ್ರ ಬಂದಿದ್ದೀನಿ. ಹತ್ರ 2 ದಿನ ವೀಡಿಯೋ ಮಾಡಾಕಿರಲಿಲ್ಲ. ಸೊ ಆ 2 ದಿನ ಮಧ್ಯೆ ಏನೇನು ಕೆಲಸ ಆಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮತ್ತು ಇವತ್ತು ಏನು ಕೆಲಸ ಮಾಡ್ತಾರೆ ಮನೆ ಇದರಲ್ಲಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಬರೀ ಮಣ್ಣು ಹೊಡ್ಸಿರೋವಂಥದ್ದು ಸೈಟ್ಗೆ. ಸೊ ಅದನ್ನು ಪಾಯಕ್ಕೆ ಹಾಕ್ಸಿರಲಿಲ್ಲ. ಸೊ ಅದೆಲ್ಲ ಹಾಕ್ಸಿದ್ದೀನಿ. ಯಾವ ಥರ ಬಂದಿದೆ ಏನು ಕೆಲಸ, ಇವತ್ತೇನು ಕೆಲಸ ನಡೆಯುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ. ಸೊ ನೋಡಿ, ಸೈಟ್ ಹತ್ರ ಬಂದಿದ್ದೀನಿ. ಆಲ್ರೆಡಿ ಟೈಮ್ 6:30. ಕೆಲಸದವ್ರು ಆಗಲೇ ಬಂದಿದ್ದಾರೆ. ಸಂಪಕ್ಕೆ ಪ್ಲಾಸ್ಟಿಂಗ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಸೊ ಬನ್ನಿ ಹೋಗುವ. सूख गया है नीचे अगर गिला है मैं गिर जाता था उधर, दीवार पकड़ लिया. तो सूखा वाला छीट दीजिए था उसका, इसलिए तो ऐसा तो मैं 2 बार गिर चुका हूँ उसका. ये दीवार कमा गया ना. इधर मार दूं. मारिए इधर मारिए. पैर खड़ा है ना, इधर मारिए. इधर ही मूले पे मार देता हूँ. नहीं होगा पानी. ಕೆಲಸ ಮಾಡ್ತಿದ್ದಾರೆ. ಸಂಪು ಪ್ಲಾಸ್ಟ್ರಿಂಗ್ ಇವತ್ತು ಫಿನಿಶ್ ಆಗ್ಬಿಡುತ್ತೆ ಪ್ಲಾಸ್ಟ್ರಿಂಗು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅದೆಲ್ಲ ಕಾಣಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಪಾಯದ ಮಣ್ಣೆಲ್ಲ ಎಳ್ದಿದ್ದಾರೆ, ಮಟ್ಟ ಮಾಡ್ತಿದ್ದಾರೆ ಕಲರ್ ಹಾಕ್ಬಿಟ್ಟು. ಸೊ ಅದು ಕೂಡ ಕಂಪ್ಲೀಟ್ ಆಗ್ಬೇಕು ಕೆಲಸ. ಸೊ ಬೆಳಗ್ಗೆ ಚಳಿ ಇರೋದ್ರಿಂದ, ಚಳಿ ಕೆಲಸ ಮಾಡ್ತಿರೋದ್ರಿಂದ ಟೀ ಬೇಕು ಅಂದರು. ಸೊ ಟೀ ತೊಗೊಳೋಕೆ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗಿ ಟೀ ತೊಗೊಳೋಣ. ಬೆಳೆ ಕೆಲಸ ಮಾಡೋಕ್ಕಾಗಲ್ಲ, ಎದಳದೇ ಕಷ್ಟ. ಬೆಳಗ್ಗೆ ಹೊತ್ತು ಈ ಚಳಿಲಿ ಕೆಲಸ ಮಾಡ್ತಾವ್ರೆ. ಟೀ ತಗೊಂಬಂದೆ. ಇದು ಪೀಸ್ ಸ್ಟ್ಯಾಂಡು, ಪ್ಲಾಸ್ಟಿಂಗ್ ಸ್ಟ್ಯಾಂಡ್ ತರಿಸಿದ್ದೆ. ಪ್ಲಾಸ್ಟಿಂಗ್ ಮಾಡಬೇಕು ಅಂತಂದರು. ಸೊ ಅದಕ್ಕೆ ಸಪ್ರೇಟ್ ಸ್ಟ್ಯಾಂಡು, ಜಲ್ಲಿ ಕಲಮ್ ಸ್ಟ್ಯಾಂಡು. ಇದು 40 mm ಬಂದ್ಬಿಟ್ಟು ಪಾಯಕ್ಕೆ ಹಾಕೋಕ್ಕೆ ತರಿಸಿದ್ದೀನಿ ನೆನ್ನೆ, ಒಂದು ಟ್ರ್ಯಾಕ್ಟ್ರ್ ಲೋಡು. ಇದು ಮಣ್ಣು ಹೊಡ್ಸಿದ್ದು ಪಾಯಕ್ಕೆಲ್ಲ ಹಾಕ್ಸ್ಬಿಟ್ಟು ತಟ್ಟವ್ರೆ. ಈ ಕಡೆ ಸ್ವಲ್ಪ ಕಲ್ಲಾಕಿ ನೆನೆ ತಟ್ಟಿದ್ರು, ಮಟ್ಟ ಮಾಡಿದ್ದಾರೆ. ಇನ್ನು ಸ್ವಲ್ಪ ಮಾಡ್ಬೇಕು, ಬರ್ತಾರೆ ಕೆಲಸದವರು. ಸೊ ಇಷ್ಟಾಗೈತೆ ಪಾಯ. ಅಷ್ಟು ಮಣ್ಣು ಹಾಕ್ಸಿದ್ದು. ಇಲ್ಲಿ ಸೈಡಲ್ಲೂ ಕೂಡ ಹಾಕೊಳ್ಳೋ ಥರ ಆಗೈತೆ. ಹಿಂದೆ ಮುಂದೆ ಸೈಡಲ್ಲೆಲ್ಲ ಪಾಯಕ್ಕೆ ಮುಂದಕ್ಕೆಲ್ಲ ಆಗೈತೆ ಮಣ್ಣು. ಸೊ ಇವತ್ತು ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ಆ ಕಡೆ ಮಟ್ಟ ಮಾಡ್ತಾರೆ ಇವತ್ತು ನೀಟಾಗಿ. भाई साथ में है दुकान खोलने के लिए, नहीं तो 5 बजे दुकान खोल देते. ನೋಡಿ ಮಣ್ಣು ಬಂದ್ಬಿಟ್ಟು ಹತ್ತತ್ರ ಪಾಯಕ್ಕೂ ಹಾಕಿ ಈಚೆನೂ ಹಾಕಿದ್ದೀವಿ. ಸುತ್ತ ಪಾಯ ಸುತ್ತ ಈಚೆ. ಸೊ ಈ ಕಡೆ ಸ್ವಲ್ಪ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು. ಬಟ್ ಇಲ್ಲಿ ಸ್ವಲ್ಪ ಮೆಟೀರಿಯಲ್ಲು ಹಾಕ್ಸಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡಿಸಿದ್ದಾರೆ ನಮ್ಮ ಮೇಸ್ತ್ರಿ. ಸೊ ನೋಡಿ ಈ ಕಡೆ ಸುತ್ತ ಮಣ್ಣು ಹಾಕ್ಸೈತೆ. ನೋಡಿ ಇಷ್ಟು ಮಣ್ಣು ಹಾಕ್ಸೈತೆ. ಹತ್ತತ್ರ ಈ ಒಂದು ಲೋಡ್ ಬಂದ್ಬಿಟ್ಟು ಹತ್ತತ್ರ ನಾವು 3 ಟಿಪ್ಪರ್ ಮಣ್ಣು ಹಾಕ್ಸಿದ್ದು. 3 ಟಿಪ್ಪರ್ ಮಣ್ಣು ಕರೆಕ್ಟಾಗಿ ಇಷ್ಟಕ್ಕಾಗೈತೆ ನಮ್ಮದು. ನೋಡಿ ಇಷ್ಟು ಪಾಯಕ್ಕೆ 3 ಟಿಪ್ಪರ್ ಮಣ್ಣು ಇಡ್ತಿರೋದು ಟೋಟಲ್. वहाँ पर समझी रखा है, बोला उधर देख रहा है, अब घूम जाता है।
ಸೊ ಗೈಸ್ ಬ್ಲಾಗ್ಸ್ಗೆ ಹೇಳ್ಬೇಕಿತ್ತು. ಸೊ ಫ್ಯಾಕ್ಟ್ರಿಗೆ ಬಂದಿದ್ದೀನಿ, ಬ್ಲಾಗ್ಸ್ಗೆ ಹೇಳ್ಬಿಟ್ಟು ಹೋದೆ. ಹೇಳೋಣ ಅಮೌಂಟ್ ಕೊಟ್ಬಿಟ್ಟು ಹೋಗೋಣ ಬಂದಿದ್ದೀನಿ. ಸೊ ಬನ್ನಿ ಕಳಿಸ್ತಾನಂತೆ ಮಧ್ಯಾಹ್ನ ಮೇಲೆ ಬರೋಣ ಹಾಕೊಳ್ಳೋಕ್ಕೆ. ಅಣ್ಣ ಕೊಟ್ಟೈತೆ ಬಂದ್ಬಿಡು. ಸೊ ಗೈಸ್ ಹತ್ತತ್ರ ಒಂದು 6 ಇಂಚು ಒಂದು 300, 4 ಇಂಚು 200 ಸದ್ಯಕ್ಕೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟಕ್ಕೆ ಅಮೌಂಟ್ ಕೊಟ್ಟಿದ್ದೀನಿ. ಮಧ್ಯಾಹ್ನ ಅಷ್ಟು ಬಂದು ಸೈಟ್ ಹತ್ರ ಹಾಕ್ತಾರೆ. ಸೊ ಅಲ್ಲಿ ಹಾಕೋ ಟೈಮಲ್ಲಿ ನೋಡೋಣ ಬನ್ನಿ. ಹಾಂ ಗೈಸ್ ಇದು 6 ಇಂಚ್ 4 ಇಂಚ್ ಇಟ್ಕೆ ಈ ಕಡೆ ಇದು, ಆ ಕಡೆ ಬಂದ್ಬಿಟ್ಟು 6 ಇಂಚ್ ಇಟ್ಕೆ ವ್ಯವಸ್ಥೆ ಇರೋದು. ಗೈಸ್ ಕೆಲಸ ನೋಡಿ ಅದರ ಫಿನಿಶಿಂಗ್ ಟೈಮ್ ಬಂತು. ಟೈಮ್ ಬಂದ್ಬಿಟ್ಟು 6:15 ಸಂಜೆ. ಸೊ ಇವಾಗ ಮೇಲ್ಗಡೆ ಪಾಯದ ಮೇಲ್ಗಡೆ ನೀಟಾಗಿ ಎಲ್ಲನೂ ಮಡ್ಡಿ ಎಲ್ಲ ಇದು ಮಾಡಿ ಒಂದು ಲೆವೆಲ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಮುಗೀತು. ರೂಮು ಕಿಚನ್ನು 2 ರೂಮು ಹಾಲು ಕಿಚನ್ನು ಇಷ್ಟು ಮುಗೀತು. ಸೊ ಮಳೆ ಬೇರೆ ಬರೋಂಗೈತೆ. ಇಷ್ಟು ಮುಗಿಸ್ಕೊಂಡು ಇವತ್ತು ಇಲ್ಲಿಗೆ ಕೆಲಸನ ಇವತ್ತಿಗೆ ಮುಗಿಸ್ತೀವಿ. ಸೊ ಇನ್ನು ಬಂದ್ಬಿಟ್ಟು ನಾಳೆ ನೋಡಬೇಕು. ಸೊ ಮೋಡ ನೋಡಿ ಮಳೆ ಬರೋ ಥರ ಪೂರ್ತಿ ಆಲೆ ಬೆಳಗ್ಗೆಯಿಂದ 1-2 ಸಲ ಬಂತು ಮಳೆ. ಸೊ ಸಂಪು ಇವತ್ತು ಪ್ಲಾಸ್ಟಿಂಗ್ ಮಾಡಿರೋದ್ರಿಂದ ನೋಡಿ ಈ ಥರ ಪ್ಲಾಸ್ಟಿಂಗ್ ಮಾಡಿದ್ದೀವಿ. ಬಟ್ ಇವತ್ತೊಂದು ನೈಟ್ ಮಳೆ ಬರದೇ ಇದ್ರೆ ಬೆಳಗ್ಗೆಗೆಲ್ಲ ಡ್ರೈ ಆಗಿರುತ್ತೆ ಆಲ್ಮೋಸ್ಟ್. ನಾಳೆಯಿಂದ ಮಳೆ ಬಂದರೆ ಪರವಾಗಿಲ್ಲ. ಸೊ ನೋಡುವ ಟಾರ್ಪಲ್ ಹಾಕ್ಬಿಟ್ಟು ಹೋಗ್ತೀವಿ ಇವತ್ತು.